ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಸಮರ ಸಾರಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ರೆ 5 ವರ್ಷ ಇರ್ತೇನೆ ಅಂದಿದ್ದಾರೆ ಸಿಎಂ. ಸಿಎಂಗೆ ಮುಂದುವರಿಯುವ ವಿಶ್ವಾಸ ಇಲ್ಲ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ಅಭಿವೃದ್ಧಿ ಕಡೆಗಣಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದು, ಸಿಎಂ ಪುತ್ರನೇ ನಿವೃತ್ತಿ ಮಾತಾಡಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕೂಡ ಕುಟುಕಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ. ನಾವ್ಯಾರು ಅದ್ರ ಬಗ್ಗೆ ಮಾತನಾಡೋದಕ್ಕೆ? ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು. ನಿನ್ನೆ ದಿನ ಏನು ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಾಸಕರೇ ಇವತ್ತು ಬೇರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಇದ್ರೇನೋ ಬಿದ್ರೇನು. ಇವತ್ತು ಮುಖ್ಯಮಂತ್ರಿ ಒಂದು ಮಾತಾಡ್ತಾರೆ, ಉಪಮುಖ್ಯಮಂತ್ರಿ ಒಂದು ಮಾತಾಡ್ತಾರೆ, ಮುಖ್ಯಮಂತ್ರಿ ಮಗ ಒಂದು ಮಾತಾಡ್ತಾರೆ. ನಾವು ಪಾಪ 2015ರಲ್ಲಿ 16ರಲ್ಲೇ ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ಸ್ವಲ್ಪ ಏನು ಹೇಳೋದು ಗೊತ್ತಿಲ್ಲ. ಪಾಪ ಆಸೆ, ತಮ್ಮ ಸ್ವಯಂ ಅಭಿವೃದ್ಧಿ, ತಮ್ಮ ಸಂತೋಷಕ್ಕಾಗಿ ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳೋಂಥವ್ರು ವಿಶೇಷ ವರ್ಗಕ್ಕೆ ಸೇರಿರ್ತಾರೆ. ಜನ ಇಷ್ಟೊಂದು ಪ್ರೀತಿಸ್ತಾರೆ. ನೀವು ಇಷ್ಟೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋರನ್ನ ಜನ ಇಷ್ಟು ಪ್ರೀತಿಸ್ತಾರೆ. ಮಗ ನಿವೃತ್ತಿ, ಅಪ್ಪನ ಪರವಾಗಿ ವೇದಿಕೆಯಲ್ಲಿ ಅಪ್ಪ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿಯವರು. ಅವ್ರ ಮುಂದೆನೇ ಹೇಳಿದಾಗ ಏನೂ ಉತ್ತರ ಇರಲಿಲ್ಲ. ಏನೋ ನೆನಪಾಗಿರಬೇಕು, ಸ್ಟ್ರಾಟಜಿ ತಪ್ಪಾಗಿದೆ ಸಿದ್ದರಾಮಯ್ಯನವರೇ, ಯಾಕೋ ನಿಮ್ಮ ಸ್ಟ್ರಾಟಜಿ ಬ್ಯಾಕ್ ಫೈರ್ ಆಗ್ತಿದೆ. ಹೈಕಮಾಂಡ್ ಸೂಚಿಸಿದ್ರೆ 5 ವರ್ಷ ಇರ್ತೇನೆ ಅಂದಿದ್ದಾರೆ ಸಿಎಂ. ಸಿಎಂಗೆ ಮುಂದುವರಿಯುವ ವಿಶ್ವಾಸ ಇಲ್ಲ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ಅಭಿವೃದ್ಧಿ ಕಡೆಗಣಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದು, ಸಿಎಂ ಪುತ್ರನೇ ನಿವೃತ್ತಿ ಮಾತಾಡಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕೂಡ ಕುಟುಕಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ. ನಾವ್ಯಾರು ಅದ್ರ ಬಗ್ಗೆ ಮಾತನಾಡೋದಕ್ಕೆ? ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು. ನಿನ್ನೆ ದಿನ ಏನು ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಾಸಕರೇ ಇವತ್ತು ಬೇರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಇದ್ರೇನೋ ಬಿದ್ರೇನು. ಇವತ್ತು ಮುಖ್ಯಮಂತ್ರಿ ಒಂದು ಮಾತಾಡ್ತಾರೆ, ಉಪಮುಖ್ಯಮಂತ್ರಿ ಒಂದು ಮಾತಾಡ್ತಾರೆ, ಮುಖ್ಯಮಂತ್ರಿ ಮಗ ಒಂದು ಮಾತಾಡ್ತಾರೆ. ನಾವು ಪಾಪ 2015ರಲ್ಲಿ 16ರಲ್ಲೇ ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ಸ್ವಲ್ಪ ಏನು ಹೇಳೋದು ಗೊತ್ತಿಲ್ಲ. ಪಾಪ ಆಸೆ, ತಮ್ಮ ಸ್ವಯಂ ಅಭಿವೃದ್ಧಿ, ತಮ್ಮ ಸಂತೋಷಕ್ಕಾಗಿ ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳೋಂಥವ್ರು ವಿಶೇಷ ವರ್ಗಕ್ಕೆ ಸೇರಿರ್ತಾರೆ. ಜನ ಇಷ್ಟೊಂದು ಪ್ರೀತಿಸ್ತಾರೆ. ನೀವು ಇಷ್ಟೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋರನ್ನ ಜನ ಇಷ್ಟು ಪ್ರೀತಿಸ್ತಾರೆ. ಮಗ ನಿವೃತ್ತಿ, ಅಪ್ಪನ ಪರವಾಗಿ ವೇದಿಕೆಯಲ್ಲಿ ಅಪ್ಪ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿಯವರು. ಅವ್ರ ಮುಂದೆನೇ ಹೇಳಿದಾಗ ಏನೂ ಉತ್ತರ ಇರಲಿಲ್ಲ. ಏನೋ ನೆನಪಾಗಿರಬೇಕು, ಸ್ಟ್ರಾಟಜಿ ತಪ್ಪಾಗಿದೆ ಸಿದ್ದರಾಮಯ್ಯನವರೇ, ಯಾಕೋ ನಿಮ್ಮ ಸ್ಟ್ರಾಟಜಿ ಬ್ಯಾಕ್ ಫೈರ್ ಆಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.